ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2017ರಲ್ಲಿ ತೆರೆಕಂಡ ಇಟ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಡೆರಿ ಎಂಬ ಚಿಕ್ಕ ಟೌನ್ನಲ್ಲಿರುವ ತಮ್ಮನಿಗಾಗಿ ಪೇಪರ್ ಬೋಟ್ ಮಾಡಿಕೊಡ್ತಿರುವ ಅಣ್ಣನನ್ನು ನೋಡ್ತೀವಿ. ಅವರ ಹೆಸರು ಅಣ್ಣನಾದ ಬಿಲ್, ಅವನ ತಮ್ಮ ಜಿಯಾರ್ಜಿ. ಈ ಸೀನ್ನಲ್ಲಿ ಬಿಲ್ ಮತ್ತು ಜಿಯಾರ್ಜಿ ಎಷ್ಟು ಪ್ರೀತಿಯಿಂದ ಇದ್ದಾರೆ ಎಂದು ಹಾಗೂ ಒಬ್ಬರನ್ನೊಬ್ಬರು ಎಷ್ಟು ಇಷ್ಟಪಡುತ್ತಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ. ನಂತರ ಬಿಲ್ ಪೇಪರ್ ಬೋಟನ್ನು ರೆಡಿ ಮಾಡಿದ ತಕ್ಷಣ ಅದನ್ನು ತೆಗೆದುಕೊಂಡ ಜಿಯಾರ್ಜಿ ಹೊರಗಡೆ ಬರ್ತಾನೆ. ಬರುತ್ತಿದ್ದ ಮಳೆಯ ನೀರಿನಲ್ಲಿ ಆ ಬೋಟನ್ನು ಹೋಗಲು ಬಿಟ್ಟು ಸಂತೋಷ ಪಡ್ತಾನೆ. ಹೀಗೆ ಸ್ವಲ್ಪ ದೂರ ಸಾಗಿದ ಬೋಟ್ ಮಳೆಯ ನೀರಿನಿಂದ ಸೀವರ್ನ ಒಳಗೆ ಹೊರಟು ಹೋಗುತ್ತದೆ. ಇದನ್ನು ನೋಡಿದ ಜಿಯಾರ್ಜಿ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಯ ನೋಡುವಾಗ ಅವನಿಗೆ ಕ್ಲೌನ್ ರೀತಿ ಇರುವ ವ್ಯಕ್ತಿ ಕಾಣ್ತಾನೆ. ಜಿಯಾರ್ಜಿ ಜೊತೆ ಮಾತನಾಡಿದ ಆ ವ್ಯಕ್ತಿ ಹೀಗೆ ಹೇಳ್ತಾನೆ, ಹಾಯ್, ನಿನ್ನ ಬೋಟ್ ನನ್ನ ಬಳಿ ಇದೆ, ನಿನ್ನ ಹೆಸರೇನು ಎಂದು ಕೇಳ್ತಾನೆ. ಅದಕ್ಕೆ ಅವನು ಜಿಯಾರ್ಜಿ ಎಂದು ಹೇಳ್ತಾನೆ. ಆಗ ಆ ಕ್ಲೌನ್, ನನ್ನ ಹೆಸರು ಪೆನಿವೈಸ್ ಅಂತ, ನಾನು ಕೂಡ ಹೊರಗಡೆಯೇ ಇದ್ದೆ, ಆದರೆ ಬಂದ ಒಂದು ಸೊಂಟರ ಗಾಳಿಯಿಂದ ನಾನು ಇಲ್ಲಿದ್ದೇನೆ. ಈ ಜಾಗದಲ್ಲಿ ತುಂಬ ಆಟದ ಗೊಂಬೆಗಳಿವೆ, ಸಿಹಿ ತಿಂಡಿಗಳಿವೆ, ನೀನು ಬಾ ಎಂದು ಕೂಗ್ತಾನೆ. ಅದಕ್ಕೆ ಜಿಯಾರ್ಜಿ, ನಾನು ಈಗ ಮನೆಗೆ ಹೋಗಬೇಕು, ನಾನು ಎಲ್ಲಿಗೂ ಬರುವುದಿಲ್ಲ, ನನ್ನ ಬೋಟ್ ಕೊಡು ಎಂದು ಕೇಳ್ತಾನೆ. ಅದಕ್ಕೆ ಪೆನಿವೈಸ್, ಸರಿ ತೆಗೆದುಕೋ ಎಂದು ಬೋಟನ್ನು ಕೊಡ್ತಾನೆ. ಅದನ್ನು ಜಿಯಾರ್ಜಿ ತೆಗೆದುಕೊಳ್ಳುವಾಗ ಪೆನಿವೈಸ್ ಡೀಮನ್ನ ರೂಪ ತಾಳಿ ಅವನ ಕೈಯನ್ನು ಕಚ್ಚಿಬಿಡುತ್ತದೆ. ಅದರಿಂದ ಜಿಯಾರ್ಜಿಯ ಕೈ ತುಂಡಾಗಿ ಹೋಗುತ್ತದೆ. ಆಗ ಪೆನಿವೈಸ್ ಕಿರುಚುತ್ತಿದ್ದ ಜಿಯಾರ್ಜಿಯನ್ನು ಒಳಗೆ ಎಳೆದುಕೊಂಡು ಬಿಡುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಜಿಯಾರ್ಜಿಯನ್ನು ಪೆನಿವೈಸ್ ಎಳೆದುಕೊಂಡ 1 ವರ್ಷದ ನಂತರ. ಆಗ ನಮಗೆ ಮೀಟ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿರುವ ಮೈಕ್ ಎಂಬ ಹುಡುಗ ಪರಿಚಯವಾಗ್ತಾನೆ. ನಂತರ ಸ್ಕೂಲ್ ಮುಗಿದು ಬೇಸಿಗೆ ರಜೆಯನ್ನು ಎಂಜಾಯ್ ಮಾಡಲು ಆತುರದಿಂದಿರುವ ಬಿಲ್ ಮತ್ತು ಅವನ ಫ್ರೆಂಡ್ಸ್ಗಳನ್ನು ನೋಡ್ತೀವಿ. ಸ್ನೇಹಿತರೆ, ಈ ಗುಂಪಿಗೆ ಒಂದು ಹೆಸರಿದೆ, ಅದು ಲೂಸರ್ಸ್ ಕ್ಲಬ್ ಎಂದು. ಅವರ ಹೆಸರು ಮುಂಚೆಯ ಪರಿಚಯವಾಗಿದ್ದ ಬಿಲ್, ಅವನ ಫ್ರೆಂಡ್ಸ್ಗಳಾದ ರಿಚಿ, ಎಡಿ ಮತ್ತು ಸ್ಟ್ಯಾನ್ಲಿ. ಹಾಗೆಯೇ ಅದೇ ಶಾಲೆಯಲ್ಲಿ ನಮಗೆ ಮತ್ತೊಬ್ಬಳು ಪರಿಚಯವಾಗ್ತಾಳೆ. ಅವಳ ಹೆಸರು ಬೆವರ್ಲಿ. ಈ ಬೆವರ್ಲಿ ಕಂಡರೆ ಕೆಲ ಹುಡುಗಿಯರಿಗೆ ಆಗುತ್ತಿರಲಿಲ್ಲ. ಆ ಹುಡುಗಿಯರು ಇವಳಿಗೆ ಟಾರ್ಚರ್ ಕೊಡ್ತಿರುತ್ತಾರೆ. ಅದರಿಂದಲೇ ಬೆವರ್ಲಿಗೆ ಯಾರು ಕೂಡ ಫ್ರೆಂಡ್ಸ್ಗಳಿರುವುದಿಲ್ಲ. ಇತ್ತ ಶಾಲೆಯಿಂದ ಹೊರಗೆ ಬಂದ ಅವರಿಗೆ ತನ್ನ ಮಗು ಮಿಸ್ ಆಗಿರುವ ಮಹಿಳೆ ಕಾಣ್ತಾಳೆ. ಆಗ ಅವರಲ್ಲೊಬ್ಬ ಇತ್ತೀಚೆಗೆ ತುಂಬಾ ಮಕ್ಕಳು ಕಾಣೆಯಾಗುತ್ತಿದ್ದಾರೆ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಬಿಲ್ಗೆ ತನ್ನ ತಮ್ಮ ಜಿಯಾರ್ಜಿ ನೆನಪಾಗಿ ಬೇಜಾರಾಗ್ತಾನೆ. ಅದೇ ಸಮಯಕ್ಕೆ ಹೆನ್ರಿ ಎನ್ನುವವನು ತನ್ನ ಗ್ಯಾಂಗ್ ಜೊತೆ ಬಂದು ಅವರಿಗೆ ಟಾರ್ಚರ್ ಕೊಡಲು ಶುರು ಮಾಡ್ತಾನೆ. ನಂತರ ಅಲ್ಲೇ ಇದ್ದ ಪೊಲೀಸ್ ಇವನನ್ನು ಗಮನಿಸುತ್ತಿರುವುದನ್ನು ನೋಡಿದ ಹೆನ್ರಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಈ ಪೊಲೀಸ್ ಹೆನ್ರಿಯ ತಂದೆಯೇ ಆಗಿರ್ತಾನೆ. ಇತ್ತ ಬೆನ್ ಎಂಬ ಮತ್ತೊಬ್ಬ ಹುಡುಗ ನಮಗೆ ಪರಿಚಯವಾಗ್ತಾನೆ. ಇವನಿಗೂ ಸಹ ಫ್ರೆಂಡ್ಸ್ಗಳು ಇರುವುದಿಲ್ಲ, ಏಕೆಂದರೆ ಇವನಿಗೂ ಹೆನ್ರಿ ಟಾರ್ಚರ್ ಕೊಡುತ್ತಿರುತ್ತಾನೆ. ಇವನ ಫ್ರೆಂಡ್ಶಿಪ್ ಮಾಡಿದರೆ ನಮಗೆಲ್ಲಿ ಅವರು ತೊಂದರೆ ಕೊಡುತ್ತಾರೆ ಎಂದು ಇವನ ಜೊತೆಯೂ ಯಾರೂ ಸೇರುವುದಿಲ್ಲ. ಹೀಗೆ ಇರಬೇಕಾದರೆ ಅವನ ಬಳಿ ಬೆವರ್ಲಿ ಬರ್ತಾಳೆ. ಬಂದು ಅವನ ಜೊತೆ ತುಂಬ ಚೆನ್ನಾಗಿ ಮಾತನಾಡ್ತಾಳೆ. ಅದರಿಂದ ಬೆನ್ಗೆ ತುಂಬ ಸಂತೋಷವಾಗುತ್ತದೆ. ಇತ್ತ ಬೆಲ್ ಮನೆಗೆ ಬರ್ತಾನೆ. ಬಂದು ತಾನು ಮಾಡಿರುವ ಎಕ್ಸ್ಪೆರಿಮೆಂಟನ್ನು ತನ್ನ ತಂದೆಗೆ ತೋರಿಸ್ತಾನೆ. ಅದೇನೆಂದರೆ ಸೀವರ್ನ ಒಳಗೆ ಸಿಲುಕಿರುವವರನ್ನು ಬದುಕಿಸುವ ಎಕ್ಸ್ಪೆರಿಮೆಂಟ್. ಇದನ್ನು ನೋಡಿದ ಅವನ ತಂದೆ ಕೋಪದಿಂದ ಬಿಲ್ಗೆ ಹೀಗೆ ಹೇಳ್ತಾನೆ, ಬಿಲ್, ನಿನಗೆ ಹಲವಾರು ಬಾರಿ ಹೇಳಿದ್ದೇನೆ, ಜಿಯಾರ್ಜಿ ಬದುಕಿಲ್ಲ, ಸತ್ತು ಹೋಗಿದ್ದಾನೆ, ಅವನನ್ನು ನಾನು ಕಾಪಾಡುತ್ತೇನೆ ಎಂಬುದನ್ನು ನಿನ್ನ ತಲೆಯಿಂದ ತೆಗೆದಾಕು ಎಂದು ಸೀವರ್ಗೆ ಸಂಬಂಧಪಟ್ಟಿದ್ದ ಟನಲ್ಗಳ ಮ್ಯಾಪನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ಇದರಿಂದ ಬಿಲ್ಗೆ ತುಂಬ ನೋವಾಗುತ್ತದೆ. ಸ್ನೇಹಿತರೆ, 1 ವರ್ಷದ ಹಿಂದೆ ಕಾಣೆಯಾದ ಜಿಯಾರ್ಜಿ ಇನ್ನೂ ಬದುಕಿದ್ದಾನೆ ಎಂಬ ನಂಬಿಕೆ ಬಿಲ್ಗೆ ಇರುತ್ತದೆ. ಅವನನ್ನು ನಾನು ಹುಡುಕುವೆ ಎಂದು ಬಿಲ್ ನಿರ್ಧಾರ ಮಾಡ್ತಾನೆ. ಇತ್ತ ಮೀಟನ್ನು ಡೆಲಿವರಿ ಮಾಡುತ್ತಿದ್ದ ಮೈಕ್ಗೂ ಸಹ ಹೆನ್ರಿ ಎಂದರೆ ಭಯವಿರುತ್ತದೆ. ಅವನ ಕಣ್ಣಿಗೆ ಬೀಳದಂತೆ ತನ್ನ ಮೀಟ್ ಶಾಪ್ಗೆ ಬರ್ತಾನೆ. ಬಂದರೆ ಆ ಶಾಪ್ನಿಂದ ಘೋರವಾದ ಕಿರುಚಾಟಗಳು ಕೇಳುತ್ತಿರುತ್ತವೆ. ಏನೆಂದು ಭಯದಿಂದ ನೋಡುವಾಗ ಆ ಬಾಗಿಲಿನಿಂದ ಸುಟ್ಟು ಹೋಗಿರುವ ಕೈಗಳು ಬರುತ್ತವೆ. ಹೀಗೆ ಭಯದಿಂದ ನೋಡುವಾಗ ವೇಗವಾಗಿ ಡೋರ್ ಓಪನ್ ಆಗುತ್ತದೆ. ಏನೆಂದು ನೋಡಿದಾಗ
ಹೊಳೆಯುತ್ತಿರುವ ಕಣ್ಣುಗಳ ಪೆನಿವಾಯ್ಸ್ ಕ್ಲೌನ್ ಅವನಿಗೆ ಕಾಣ್ತಾನೆ. ಅವನನ್ನು ನೋಡಿ ಹೆದರಿಕೊಳ್ಳುವಾಗ ಅದೇ ಸಮಯಕ್ಕೆ ಹೆನ್ರಿ ಬಂದು ಅವನಿಗೆ ತೊಂದರೆ ಕೊಡ್ತಾನೆ. ನಂತರ ಅವನೋದ ಮೇಲೆ ಆ ಜಾಗದಲ್ಲಿ ಪೆನಿವಾಯ್ಸ್ ಇರದೆ ಎಲ್ಲ ಸಹಜ ಸ್ಥಿತಿಯಲ್ಲಿರುತ್ತದೆ. ಇತ್ತ ಸ್ಟ್ಯಾನ್ಲಿ ತನ್ನ ತಂದೆಯ ಆಫೀಸ್ ರೂಮ್ಗೆ ಹೋದಾಗ ಅಲ್ಲಿರುವ ವಿಚಿತ್ರ ಮಹಿಳೆಯ ಫೋಟೋವನ್ನು ನೋಡಿ ಹೆದರಿಕೊಳ್ತಾನೆ. ಹಾಗೆಯೇ ಅಲ್ಲಿ ಬುಕ್ ಅನ್ನು ಇಡುವಾಗ ಆ ಫೋಟೋ ಬಿದ್ದು ಹೋಗುತ್ತದೆ. ಆಗ ಸ್ಟ್ಯಾನ್ಲಿ ಭಯದಿಂದಲೇ ಆ ಫೋಟೋವನ್ನು ಎತ್ತಿಡುವಾಗ ವಿಚಿತ್ರವೆಂಬಂತೆ ಆ ಭಯಾನಕ ಮಹಿಳೆ ಅದರಲ್ಲಿರುವುದಿಲ್ಲ. ಆಗ ಸ್ಟ್ಯಾನ್ಲಿಗೆ ಹಿಂದೆ ಯಾರೋ ಬಂದಂತಾಗುತ್ತದೆ. ಯಾರೆಂದು ನೋಡಿದಾಗ ಇತ್ತ ಬೆಲ್ ಬೇಸಿಗೆ ರಜೆಯನ್ನು ಆಟದಿಂದ ಕಳೆದು ಹೋಗಿರುವ ತನ್ನ ತಮ್ಮನನ್ನು ಹುಡುಕಲು ಮುಂದಾಗ್ತಾನೆ. ಅವನಿಗೆ ಅವನ ಫ್ರೆಂಡ್ಸ್ಗಳು ಸಹ ಸಹಾಯ ಮಾಡ್ತಾರೆ. ಅದಕ್ಕಾಗಿಯೇ ಎಂದು ನೀರಿನ ಟನಲ್ನ ಬಳಿ ಹೋಗ್ತಾರೆ. ಇತ್ತ ಬೆನ್ಗೆ ಫ್ರೆಂಡ್ಸ್ಗಳಿಲ್ಲದ ಕಾರಣ ಬೇಸಿಗೆ ರಜೆಯನ್ನು ಲೈಬ್ರರಿಯಲ್ಲಿ ಕಳೆಯುತ್ತಾನೆ. ಹಾಗೆಯೇ ಅವರಿರುವ ಡೆರಿಟ್ ಟೌನ್ನ ಹಿಸ್ಟರಿಯನ್ನು ಕಲೆಕ್ಟ್ ಮಾಡುತ್ತಿರುತ್ತಾನೆ. ಹೀಗೆ ಇರುವಾಗ ಆ ಲೈಬ್ರರಿಯಲ್ಲಿ ಯಾರಿಗೂ ಕಾಣದ ಒಂದು ಬಲೂನ್ ಅವನಿಗೆ ಕಾಣುತ್ತದೆ. ಅದನ್ನು ಹಿಂಬಾಲಿಸಿಕೊಂಡು ಹೋದ ಬೆನ್ ಒಂದು ಜಾಗಕ್ಕೆ ಬರ್ತಾನೆ. ಹೀಗೆ ನೋಡುತ್ತಿದ್ದಂತೆ ಆ ಜಾಗಕ್ಕೆ ಯಾರೋ ಬಂದಂತಾಗುತ್ತದೆ. ಯಾರೆಂದು ನೋಡುವಾಗ ತಲೆಯೇ ಇಲ್ಲದ ಒಬ್ಬ ವ್ಯಕ್ತಿ ಅವನ ಕಡೆ ಓಡಿ ಬರ್ತಾನೆ. ಇದನ್ನು ಕಂಡ ಬೆನ್ ಹೆದರಿ ಓಡುವಾಗ ಆ ತಲೆಯಿಲ್ಲದ ವ್ಯಕ್ತಿ ಬದಲಿಗೆ ಅಟ್ಯಾಕ್ ಮಾಡಲು ಬರುತ್ತಿರುವ ಪೆನಿವಾಯ್ಸ್ ಕಾಣ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮಹಿಳೆಗೆ ಬೆನ್ ಗುದ್ದಿ ಬಿಡ್ತಾನೆ. ಆಗ ತಿರುಗಿ ನೋಡಿದಾಗ ಪೆನಿವಾಯ್ಸ್ ಇರುವುದಿಲ್ಲ. ಅದೇ ಗಾಬರಿಯಿಂದ ಬೆನ್ ಆ ಲೈಬ್ರರಿಯಿಂದ ಹೊರಬರ್ತಾನೆ. ಹೀಗೆ ಮನೆಗೆ ಹೋಗುವಾಗ ಅಲ್ಲಿಗೆ ಹೆನ್ರಿಯ ಗ್ಯಾಂಗ್ ಬರುತ್ತದೆ. ಅವರನ್ನು ನೋಡಿದ ಬೆನ್ ಅಲ್ಲಿಂದ ಹೆದರಿ ಓಡಿ ಹೋಗ್ತಾನೆ. ಆದರೆ ಅವರ ಕೈಗೆ ಸಿಕ್ಕಿಬಿಡ್ತಾನೆ. ಅವರೆಲ್ಲರೂ ಸೇರಿ ಬೆನ್ಗೆ ಟಾರ್ಚರ್ ಕೊಡುವಾಗ ಬೆನ್ ಹೆಲ್ಪ್ ಎಂದು ಕಿರಿಚಿಕೊಳ್ತಾನೆ. ಆಗ ಹೆನ್ರಿ ಅವನಿಗೆ ರಕ್ತ ಬರುವಂತೆ ಹೊಡೆಯುತ್ತಾನೆ. ನಂತರ ಅವನ ಬಟ್ಟೆ ತೆಗೆದು ತನ್ನ ಚಾಕುವಿನಿಂದ ಹೆನ್ರಿ ಎಂದು ಬರೆಯಲು ಮುಂದಾಗ್ತಾನೆ. ಹೀಗೆ ಎಚ್ಚೆಂದು ಬರೆದ ತಕ್ಷಣ ನೋವನ್ನು ತಾಳಲಾರದ ಬೆನ್ ಅವನಿಗೆ ಹೊಡೆದು ಆ ಬ್ರಿಡ್ಜ್ನಿಂದ ಕೆಳಗೆ ಬೀಳ್ತಾನೆ. ಅವನನ್ನು ಹಿಂಬಾಲಿಸಿಕೊಂಡು ಹೆನ್ರಿ ಹೋಗುವಾಗ ಅವನ ನೈಫ್ ಅಲ್ಲಿಯೇ ಬಿದ್ದು ಹೋಗುತ್ತದೆ. ಆಗ ಹೆನ್ರಿ ಆ ನೈಫನ್ನು ಹುಡುಕಲು ಮುಂದಾಗಿ ಅವರಿಗೆ ಬೆನ್ನನ್ನು ಹಿಡಿಯಲು ಹೇಳ್ತಾನೆ. ಇತ್ತ ಟನಲ್ನ ಒಳಗೆ ಎಂಟ್ರಿಯಾಗುತ್ತಿದ್ದ ಬಿಲ್ಗೆ ಜಾರ್ಜಿಯ ಶೂ ಸಿಗುತ್ತದೆ. ಅದನ್ನು ಕಂಡು ಇನ್ನೇನು ಟನಲ್ನ ಒಳಗೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಹೆನ್ರಿಯಿಂದ ಗಾಯಗೊಂಡಿರುವ ಬೆನ್ ಬರ್ತಾನೆ. ಅವನನ್ನು ನೋಡಿದ ಅವರು ಅವನನ್ನು ಒಂದು ಕಡೆ ಕರೆದುಕೊಂಡು ಹೋಗ್ತಾರೆ. ಅವರು ಹೋದ ತಕ್ಷಣ ಅಲ್ಲಿಗೆ ಹೆನ್ರಿಯ ಕಡೆಯವನಾದ ಪ್ಯಾಟ್ರಿಕ್ ಬರ್ತಾನೆ. ಅವನು ಬೆನ್ ಈ ಟನಲ್ನಲ್ಲಿ ಅಡಗಿಕೊಂಡಿದ್ದಾನೆ ಎಂದು ತಿಳಿದುಕೊಂಡು ಒಳಗೆ ಹೋಗ್ತಾನೆ. ಹೀಗೆ ತನ್ನ ಲೈಟರ್ ಹಾಗೂ ಸ್ಪ್ರೇ ಬಾಟಲ್ನಿಂದ ಬೆನ್ನನ್ನು ಹುಡುಕಲು ಮುಂದಾಗ್ತಾನೆ. ಹೀಗೆ ಟನಲ್ನಲ್ಲಿ ಸ್ವಲ್ಪ ದೂರ ಸಾಗಿದ ಅವನಿಗೆ ಯಾರೋ ಬಂದಂತಾಗುತ್ತದೆ. ಆಗ ಅದನ್ನು ನೋಡಿದ ಪ್ಯಾಟ್ರಿಕ್ ಹೆದರಿ ಓಡಿ ಹೋಗ್ತಾನೆ. ಆದರೆ ಅವನು ಪೆನಿವಾಯ್ಸ್ಗೆ ಬಲಿಯಾಗಿ ಹೋಗ್ತಾನೆ. ಇತ್ತ ಒಂದು ಕಡೆ ಬೆನ್ನನ್ನು ಕರೆದುಕೊಂಡು ಬಂದ ಲೂಸರ್ಸ್ ಟೀಮ್ ಅವನ ಗಾಯಕ್ಕೆ ಬ್ಯಾಂಡೇಜ್ ತರಲು ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಹೋದರೆ ಅವರ ಬಳಿ ದುಡ್ಡಿರುವುದಿಲ್ಲ. ಏನು ಮಾಡುವುದೆಂದು ಯೋಚನೆ ಮಾಡಬೇಕಾದರೆ ಅಲ್ಲಿಗೆ ಬೆವರ್ಲಿ ಬರ್ತಾಳೆ. ಅವಳಿಗೆ ನಡೆದ ವಿಷಯ ಹೇಳಿದಾಗ ಬೆವರ್ಲಿ ಆ ಶಾಪ್ ಓನರ್ನ ಗಮನವನ್ನು ಬೇರೆ ಕಡೆ ಸೆಳೆದು ಅವರಿಗೆ ಹೆಲ್ಪ್ ಮಾಡ್ತಾಳೆ. ಆಗ ತಂದ ಬ್ಯಾಂಡೇಜ್ನಿಂದ ಬೆನ್ನ ದೇಹದಲ್ಲಿ ಬರುತ್ತಿದ್ದ ರಕ್ತವನ್ನು ನಿಲ್ಲಿಸುತ್ತಾರೆ. ಈ ಸಮಯದಲ್ಲಿ ಅಲ್ಲಿಗೆ ಬಂದ ಬೆವರ್ಲಿ ಬೆನ್ನನ್ನು ಮಾತನಾಡಿಸಿ ಅವರನ್ನು ಪರಿಚಯ ಮಾಡಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ನಂತರ ತನ್ನ ಮನೆಗೆ ಬಂದ ಬೆವರ್ಲಿ ಮುಂದೆ ಅವಳ ತಂದೆ ಬರ್ತಾನೆ. ಸ್ನೇಹಿತರೆ, ಈತನದು ವಿಚಿತ್ರ ಸ್ವಭಾವವಾಗಿದ್ದು ತನ್ನ ಮಗಳಿಗೆ ತೊಂದರೆ ಕೊಡುತ್ತಿರುತ್ತಾನೆ ಹಾಗೂ ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಿರುತ್ತಾನೆ. ಅದರಿಂದ ತುಂಬ ನೊಂದುಕೊಂಡಿದ್ದ ಬೆವರ್ಲಿ ತನ್ನ ತಂದೆಗೆ ನಾನು ಚೆನ್ನಾಗಿ ಕಾಣಬಾರದೆಂದು ತನ್ನ ತಲೆಯ ಕೂದಲನ್ನು ಕತ್ತರಿಸಾಕ್ತಾಳೆ. ಹೀಗೆ ದಿನ ಕಳೆಯುತ್ತಾ ಬೆವರ್ಲಿ ಮತ್ತು ಬೆನ್ ಲೂಸರ್ಸ್ ಕ್ಲಬ್ನ ಮೆಂಬರ್ ಆಗ್ತಾರೆ. ಅದೇ ಸಮಯದಲ್ಲಿ ಪೆನಿವಾಯ್ಸ್ನಿಂದ ಸತ್ತ ಪ್ಯಾಟ್ರಿಕ್ನ ಮಿಸ್ಸಿಂಗ್ ಪೋಸ್ಟ್ ನಮಗೆ ಕಾಣುತ್ತದೆ. ಇತ್ತ ಎಲ್ಲರೂ ಬೆನ್ನ ಮನೆಗೆ ಬರ್ತಾರೆ. ಬಂದು ನೋಡಿದರೆ ಬೆನ್ ಡೆರಿಟ್ ಟೌನ್ನ ಹಿಸ್ಟರಿಯನ್ನು ಕಲೆಕ್ಟ್ ಮಾಡಿರುವುದು ನೋಡಿ ಆಶ್ಚರ್ಯ ಪಡ್ತಾರೆ. ಆಗ ಬೆನ್ನಿಂದ ಅವರಿಗೆ ತಿಳಿಯುವುದೇನೆಂದರೆ ಈ ಡೆರಿಟ್ ಟೌನ್ನಲ್ಲಿ ಮಕ್ಕಳು ಮಿಸ್ ಆಗುತ್ತಿರುವುದು
ಇದೇ ಮೊದಲಲ್ಲ, ತುಂಬ ವರ್ಷಗಳ ಹಿಂದೆ 100ಕ್ಕೂ ಅಧಿಕ ಮಕ್ಕಳು ಕಾಣೆಯಾಗಿದ್ದರು. ನಂತರ ಮಕ್ಕಳು ಕಾಣೆಯಾಗುವುದು ನಿಂತು ಹೋಯಿತು. ಕೆಲವು ವರ್ಷವಾದ ಮೇಲೆ ಆ ಕಾಣೆಯಾಗಿದ್ದ ಮಕ್ಕಳ ಬಟ್ಟೆಗಳು ಈ ಊರಿನ ವೆಲ್ ಹೌಸ್ ಅಂದರೆ ಬಾವಿಯ ಮನೆಯ ಬಳಿ ಸಿಕ್ಕಿತು. ತುಂಬ ವರ್ಷಗಳ ನಂತರ ಈಗ ಪುನಃ ಮಕ್ಕಳು ಕಾಣೆಯಾಗುತ್ತಿದ್ದಾರೆ ಎಂದು ಹೇಳ್ತಾನೆ. ಆಗ ಬಿಲ್ ಮಕ್ಕಳ ಬಟ್ಟೆಗಳು ಸಿಕ್ಕ ಬಾವಿ ಎಲ್ಲಿದೆ ಎಂದು ಕೇಳ್ತಾನೆ. ಅದಕ್ಕೆ ಬೆನ್, ಗೊತ್ತಿಲ್ಲ, ಅದೆಲ್ಲಿದೆ ಎಂದು ತಿಳಿದುಕೊಳ್ಳಲು ತುಂಬ ಪ್ರಯತ್ನಪಟ್ಟೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಆ ಬಾವಿ ಈ ಡೆರಿ ಟೌನ್ನಲ್ಲೇ ಇದೆ, ಎಲ್ಲಿ ಎಂದು ಹುಡುಕಬೇಕಷ್ಟೇ ಎಂದು ಹೇಳ್ತಾನೆ. ಸ್ವಲ್ಪ ಸಮಯವಾದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಎಡಿ ತನ್ನ ಮನೆಗೆ ಹೋಗುವಾಗ ಒಂದು ಹಾಳಾಗಿರುವ ಮನೆಯಿಂದ ಹೆದರುತ್ತಿರುತ್ತಾನೆ. ಹಾಗೆಯೇ ಹೆದರಿಕೊಂಡು ಅವನಿಟ್ಟುಕೊಂಡಿದ್ದ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೆಳಗೆ ಬೀಳಿಸಿ ಬಿಡ್ತಾನೆ. ಆಗ ಎಡಿ ಆತುರದಿಂದ ಅದನ್ನು ತೆಗೆದುಕೊಳ್ಳುವಾಗ ಅವನಿಗೆ ಯಾರೋ ಸಹಾಯ ಮಾಡ್ತಾರೆ. ಯಾರೆಂದು ನೋಡಿದಾಗ ಕುಷ್ಠರೋಗದಿಂದ ಬಳಲುತ್ತಿರುವ ವ್ಯಕ್ತಿ ಅವನಿಗೆ ತುಂಬ ಹೆದರಿಸುತ್ತಾನೆ. ಅವನಿಂದ ಹೆದರಿದ ಎಡಿ ಅಲ್ಲಿಂದ ಓಡುವಾಗ ಬಿದ್ದು ಬಿಡ್ತಾನೆ. ತಿರುಗಿ ನೋಡಿದರೆ ಆ ರೋಗಿಯ ಬದಲು ಬಲೂನ್ ಹಿಡಿದಿರುವ ಪೆನಿವೈಸ್ ನಿಂತಿರ್ತಾನೆ. ಅವನ ವೇಷ, ಅವನ ವಿಚಿತ್ರ ನಗು ನೋಡಿದ ಎಡಿ ಅಲ್ಲಿಂದ ಓಡಿ ಹೋಗ್ತಾನೆ. ಇತ್ತ ಮನೆಗೆ ಬಂದ ಬೆವರ್ಲಿಗೆ ಅವಳ ಬ್ಯಾಗ್ನಿಂದ ಒಂದು ಲೆಟರ್ ಸಿಗುತ್ತದೆ. ಏನೆಂದು ನೋಡಿದರೆ ಅದರಲ್ಲಿ ಅವಳಿಗೆಂದೇ ಬರೆದಿರುವ ಕವಿತೆ ಇರುತ್ತದೆ. ಅದನ್ನು ಓದಿ ಖುಷಿಯಾದ ಬೆವರ್ಲಿ ಇದನ್ನು ಬೆಲ್ ಬರೆದಿದ್ದಾನೆ ಎಂದುಕೊಳ್ತಾಳೆ. ಆದರೆ ಅದನ್ನು ಬರೆದಿರುವುದು ಬೆನ್. ಹೀಗೆ ಅದನ್ನು ಓದಿ ಖುಷಿಯಿಂದ ಇರಬೇಕಾದ್ರೆ ಅಲ್ಲಿರುವ ಸಿಂಕ್ನಲ್ಲಿ ಬೆವರ್ಲಿಗೆ ಯಾರೋ ಮಾತನಾಡುವ ಧ್ವನಿ ಕೇಳುತ್ತದೆ. ಹೀಗೆ ಕೇಳುತ್ತಿದ್ದಂತೆ ಅದರಿಂದ ಬಂದ ಹಗ್ಗದ ರೀತಿ ಇರುವ ಕೂದಲು ಅವಳ ಕೈ ಹಾಗೂ ಮುಖವನ್ನೆಲ್ಲ ಲಾಕ್ ಮಾಡಿಬಿಡುತ್ತದೆ. ಹೀಗೆ ಇರಬೇಕಾದ್ರೆ ಆ ಸಿಂಕ್ನಿಂದ ಬ್ಲಡ್ ಬರಲು ಶುರುವಾಗುತ್ತದೆ. ಅದರ ತೀವ್ರತೆ ಹೇಗಿರುತ್ತದೆ ಎಂದರೆ ಇಡೀ ಬಾತ್ರೂಮ್ ಬ್ಲಡ್ನಿಂದ ರೆಡ್ ಆಗಿ ಹೋಗಿರುತ್ತದೆ. ನಂತರ ಇವಳ ಕಿರುಚಾಟಕ್ಕೆ ಬಂದ ಅವಳ ತಂದೆಗೆ ನಡೆದ ಘಟನೆ ಹೇಳ್ತಾಳೆ. ವಿಚಿತ್ರವೆಂದರೆ ಅವಳ ತಂದೆಗೆ ಅಲ್ಲಿರುವ ಬ್ಲಡ್ ಕಾಣುವುದೇ ಇಲ್ಲ. ಇತ್ತ ಮಲಗಿದ್ದ ಬಿಲ್ಗೆ ಎಚ್ಚರವಾಗುತ್ತದೆ. ತನ್ನ ರೂಮ್ನಿಂದ ಅವನು ಜಾರ್ಜಿಯ ರೂಮ್ಗೆ ಹೋಗ್ತಾನೆ. ಅಲ್ಲಿ ತನ್ನ ಪ್ರೀತಿಯ ತಮ್ಮನನ್ನು ನೆನೆದು ಅಳುತ್ತಾನೆ. ಈ ಸಮಯದಲ್ಲಿ ಅಲ್ಲಿ ಯಾರೋ ಹೋದಂತಾಗುತ್ತದೆ. ಹೋಗಿ ನೋಡಿದರೆ ಬಿಲ್ಗೆ ಬೇಸ್ಮೆಂಟ್ಗೆ ಹೋದ ಜಾರ್ಜಿ ಕಾಣ್ತಾನೆ. ಆಗ ಬೆಲ್ ಬೇಸ್ಮೆಂಟ್ಗೆ ಹೋದಾಗ ಅಲ್ಲಿದ್ದ ಜಾರ್ಜಿ ಕೋಪದಿಂದ ಯಾಕೆ ನನ್ನನ್ನು ಹುಡುಕಲಿಲ್ಲ ಬಿಲ್ ಎಂದು ಕೂಗಾಡ್ತಾನೆ. ಈ ಸಮಯದಲ್ಲಿ ಜಾರ್ಜಿಯ ಮುಖ ವಿಕಾರವಾಗುತ್ತದೆ. ಆಗ ನಮಗೆ ಅಲ್ಲೇ ಇರುವ ಪೆನಿವೈಸ್ ಕಾಣ್ತಾನೆ. ಅವನನ್ನು ನೋಡಿದ ಬಿಲ್ ಹೆದರುವಾಗ ಪೆನಿವೈಸ್ ಬಿಲ್ನ ಮೇಲೆಯೂ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಬಿಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನ ಬೆವರ್ಲಿ ತನ್ನ ತಂದೆ ಮನೆಯಲ್ಲಿಲ್ಲದಿರುವಾಗ ತನ್ನ ಫ್ರೆಂಡ್ಸ್ಗಳನ್ನು ಬರಲು ಹೇಳಿ ಆ ಬ್ಲಡ್ ಅನ್ನು ತೋರಿಸ್ತಾಳೆ. ಆ ಬ್ಲಡ್ ಅವರಿಗೆ ಕಾಣುತ್ತದೆ. ಆಗ ಬೆವರ್ಲಿ, ನಿಮಗೆ ಹಾಗೂ ನನಗೆ ಕಾಣುತ್ತಿರುವ ಈ ಬ್ಲಡ್ ನನ್ನ ತಂದೆಗೇಕೆ ಕಾಣಲಿಲ್ಲವೆಂದು ಯೋಚನೆ ಮಾಡ್ತಾಳೆ. ನಂತರ ಎಲ್ಲರೂ ಸೇರಿ ಆ ಬ್ಲಡ್ ಅನ್ನು ಕ್ಲೀನ್ ಮಾಡ್ತಾರೆ. ಅಲ್ಲಿಂದ ಹೊರಗಡೆ ಬಂದು ಎಲ್ಲರೂ ಮಾತನಾಡುವಾಗ ನಮಗೆ ತಿಳಿಯುವುದೇನೆಂದರೆ ಈ ಪೆನಿವೈಸ್ ಇವರ ವೀಕ್ನೆಸ್ಗಳ ಜೊತೆ ಆಟವಾಡಿ ಹೆದರಿಸಲು ಪ್ರಯತ್ನ ಪಡುತ್ತಿದೆ ಎಂದು. ಈ ಸಮಯದಲ್ಲಿ ಅವರಿಗೆ ಮೈಕ್ನ ಸೈಕಲ್ ಹಾಗೂ ಹೆನ್ರಿಯ ಕಾರ್ ಕಾಣುತ್ತದೆ. ಈ ಹೆನ್ರಿ ಮೈಕ್ಗೆ ಟಾರ್ಚರ್ ಕೊಡುತ್ತಿದ್ದಾನೆ ಎಂದು ತಿಳಿದ ಅವರು ಅವನನ್ನು ಹುಡುಕಿಕೊಂಡು ಹೋಗ್ತಾರೆ. ಇತ್ತ ಹೆನ್ರಿ ಮೈಕ್ಗೆ ಟಾರ್ಚರ್ ಕೊಡುವಾಗ ಅವನಿಗೆ ಪೆನಿವೈಸ್ ಕಾಣ್ತಾನೆ. ಆಗ ಬಂದ ಅವರು ಹೆನ್ರಿ ಮತ್ತು ಅವನ ಫ್ರೆಂಡ್ಸ್ಗೆ ಕಲ್ಲಿನಿಂದ ಹೊಡೆದು ಮೈಕ್ನನ್ನು ಅವರಿಂದ ರಕ್ಷಿಸಿ ಕರೆದುಕೊಂಡು ಹೋಗ್ತಾರೆ. ಆಗ ಮೈಕ್ ಕೂಡ ಲೂಸರ್ಸ್ ಕ್ಲಬ್ಗೆ ಮೆಂಬರ್ ಆಗ್ತಾನೆ. ಸ್ನೇಹಿತರೆ, ಈ ಗುಂಪಿನಲ್ಲಿ ಇರುವ ಎಲ್ಲರಿಗೂ ಪೆನಿವೈಸ್ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಅಂದರೆ ಇವರೆಲ್ಲರೂ ಪೆನಿವೈಸ್ನ ಆಹಾರವಾಗಬಹುದಾ ಎಂದು ನಮಗೆ ಅನ್ನಿಸುತ್ತದೆ. ನಂತರ ಎಲ್ಲರೂ ಪ್ರೊಜೆಕ್ಟರ್ನ ಮೂಲಕ ಡೆರಿ ಟೌನ್ನ ಮ್ಯಾಪ್ ನೋಡುವಾಗ ಅವರಿಗೆ ಸೀವರ್ನ ನೀರು ಸೇರುವ ವೆಲ್ ಹೌಸ್ ಕಾಣುತ್ತದೆ. ಆ ಹೌಸ್ನಲ್ಲಿ ಆ ಬಾವಿ ಇರಬಹುದು ಎಂದುಕೊಳ್ಳುತ್ತಿದ್ದಂತೆ ಅದರಲ್ಲಿ ಬಿಲ್ ಫ್ಯಾಮಿಲಿಯ ಫೋಟೋ ಬರಲು ಶುರುವಾಗುತ್ತದೆ. ಹಾಗೆಯೇ ಅವರ ಮುಖ ಪೆನಿವೈಸ್ ಆಗಿ ಕನ್ವರ್ಟ್ ಆಗುತ್ತದೆ. ಹೀಗೆ ಭಯದಿಂದ ನೋಡುವಾಗ ಸ್ಕ್ರೀನ್ನಿಂದ ಹೊರಗಡೆ ಬಂದ ಭಯಾನಕ ಪೆನಿವೈಸ್ ಅವರನ್ನು ಸಾಯಿಸಬೇಕೆನ್ನುವಷ್ಟರಲ್ಲಿ ಡೋರ್ ಓಪನ್ ಮಾಡ್ತಾರೆ. ಆಗ ಪೆನಿವೈಸ್ ಮಾಯವಾಗಿ ಬಿಡ್ತಾನೆ. ಆಗ ಅವರೆಲ್ಲರೂ ಮ್ಯಾಪ್ನಲ್ಲಿ ನೋಡಿದ ಮನೆಗೆ ಹೋಗ್ತಾರೆ. ಅವರೆಲ್ಲರೂ ಒಳಗೋಗುವುದು ಬೇಡ ಎಂದರೂ ಬಿಲ್ ಕೇಳುವುದಿಲ್ಲ. ಆ ಬಾವಿ ಈ ಮನೆಯಲ್ಲಿಯೇ ಇದೆ, ಅಲ್ಲಿಯೇ ಜಾರ್ಜಿ ಕೂಡ ಇರುತ್ತಾನೆ. ನಾನು ಹೋಗಲೇಬೇಕು ಎಂದು ಹೋಗಲು ಮುಂದಾಗ್ತಾನೆ.
ಆಗ ಅವನ ಜೊತೆ ಎಡಿ ಮತ್ತು ರಿಚಿ ಹೋಗಲು ಸಿದ್ಧರಾಗ್ತಾರೆ. ಹೀಗೆ ಆ ಮೂವರು ಭಯದಿಂದಲೇ ಒಳಗೋದಾಗ ಎಡಿ ಅವರಿಂದ ಬೇರೆಯಾಗಿ ಒಂದು ರೂಮ್ನಲ್ಲಿ ಲಾಕ್ ಆಗ್ತಾನೆ. ಆಗ ಅವನಿಗೆ ಅದೇ ರೂಮ್ನಲ್ಲಿ ಅಸಹ್ಯವಾಗಿರುವ ರೋಗಿ ಕಾಣ್ತಾನೆ. ಅವನಿಂದ ಹೆದರಿದ ಎಡಿ ಕೆಳಗೆ ಬಿದ್ದು ಕೈಯನ್ನು ಮುರಿದುಕೊಳ್ತಾನೆ. ಇತ್ತ ರಿಚಿಗೂ ಕೂಡ ಪೆನಿವೈಸ್ ಅವನದೇ ರೀತಿಯ ಡೆಡ್ ಬಾಡಿ ಗೊಂಬೆಯನ್ನು ತೋರಿಸಿ ಅವನಿಗೂ ಭಯವನ್ನು ತರುತ್ತದೆ ಹಾಗೂ ಹೆದರಿಸುತ್ತದೆ. ಇತ್ತ ಕೈ ಮುರಿದುಕೊಂಡಿದ್ದ ಎಡಿಯ ಬಳಿ ಬಂದ ಪೆನಿವೈಸ್ ಅವನಿಗೆ ಹೆದರಿಸಿ ತನ್ನ ಭಯಾನಕ ರೂಪದಿಂದ ಅವನನ್ನು ತಿನ್ನಲು ಮುಂದಾಗುತ್ತದೆ. ಅದೇ ಸಮಯಕ್ಕೆ ಅಲ್ಲಿಗೆ ರಿಚಿ ಮತ್ತು ಬಿಲ್ ಬರ್ತಾರೆ. ಆಗ ಅವರ ಕಡೆ ಪೆನಿವೈಸ್ ಬರುವಾಗ ಅಲ್ಲಿಗೆ ಬಂದ ಬೆವರ್ಲಿ ಕಬ್ಬಿಣದ ಸರಳಿನಿಂದ ಅದರ ಮುಖಕ್ಕೆ ಬಲವಾಗಿ ಚುಚ್ಚಿ ಬಿಡ್ತಾಳೆ. ಆದರೂ ಸಹ ಪೆನಿವೈಸ್ ಅವರಿಗೆ ಹೆದರಿಸಿ ಅಲ್ಲಿಂದ ಹೊರಟು ಹೋಗುತ್ತದೆ. ಅದರ ಹಿಂದೆಯೇ ಹೋದ ಬಿಲ್ಗೆ ಪೆನಿವೈಸ್ ಹೋದ ಬಾವಿ ಕಾಣುತ್ತದೆ. ನಂತರ ಎಲ್ಲರೂ ಅಲ್ಲಿಂದ ಹೊರಗಡೆ ಬರ್ತಾರೆ. ಎಡಿಯ ಕೈ ಮುರಿದಿರುವುದನ್ನು ನೋಡಿದ ಅವನ ತಾಯಿ ಅವರಿಗೆಲ್ಲ ಬೈದು ಎಡಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಅವರೆಲ್ಲ ಮನೆಗೆ ಹೋಗುವಾಗ ಬಿಲ್ ಅವರಿಗೆ ಹೀಗೆ ಹೇಳ್ತಾನೆ, ನನಗೆ ಪೆನಿವೈಸ್ ಇರುವ ಜಾಗ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ನಾವು ಪೂರ್ತಿಯಾಗಿ ಪ್ರಿಪೇರ್ ಆಗಿ ಅಲ್ಲಿಗೆ ಹೋಗೋಣ ಎಂದಾಗ ಕೋಪಗೊಂಡ ರಿಚಿ ಬಿಲ್ಗೆ ಬೈಯುತ್ತಾನೆ, ಬಿಲ್, ನಿನ್ನ ಸ್ವಾರ್ಥಕ್ಕಾಗಿ ನಮ್ಮನ್ನೆಲ್ಲ ಸಾಯಿಸಬೇಕು ಎಂದುಕೊಂಡಿದ್ದೀಯಾ? ನಿನ್ನ ತಮ್ಮ ಸತ್ತು ಹೋಗಿದ್ದಾನೆ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಬಿಲ್ ಅವನಿಗೆ ಹೊಡೆಯುತ್ತಾನೆ. ಇದರಿಂದ ಅವರ ಮಧ್ಯೆ ಮನಸ್ತಾಪಗಳಾಗಿ ಲೂಸರ್ಸ್ ಕ್ಲಬ್ ಅನ್ನು ಬಿಟ್ಟು ಹೊರಟು ಹೋಗ್ತಾರೆ. ನಂತರ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗ್ತಾರೆ. ಇತ್ತ ಹೆನ್ರಿಗೆ ಪೆನಿವೈಸ್ ಕಳೆದು ಹೋಗಿದ್ದ ಚಾಕು ದೊರಕಿಸಿ ತನ್ನ ತಂದೆಯನ್ನೇ ಕೊಲ್ಲು ಎಂದು ಟಿವಿಯ ಮೂಲಕ ಪ್ರೇರೇಪಿಸುತ್ತದೆ. ಹಾಗೆಯೇ ಹೆನ್ರಿ ತನ್ನ ತಂದೆಯನ್ನು ಚಾಕುವಿನಿಂದ ಭೀಕರವಾಗಿ ಕೊಂದು ಬಿಡ್ತಾನೆ. ಇತ್ತ ಬೆವರ್ಲಿಯ ತಂದೆಗೆ ಬೆನ್ ಬರೆದಿದ್ದ ಕವಿತೆಯ ಲೆಟರ್ ಸಿಕ್ಕಿಬಿಡುತ್ತದೆ. ಅದರಿಂದ ಬೆವರ್ಲಿಯ ಮೇಲೆ ತಪ್ಪು ತಿಳಿದುಕೊಂಡ ಅವನು ಅವಳಿಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಅವನ ಟಾರ್ಚರ್ ಅನ್ನು ತಾಳಲಾರದ ಬೆವರ್ಲಿ ಒಂದು ವಸ್ತುವಿನಿಂದ ಅವನಿಗೆ ಹೊಡೆದು ಸಾಯಿಸಿ ಬಿಡ್ತಾಳೆ. ಆಗ ಅಲ್ಲಿಂದ ಹೊರಡಲು ನೋಡಿದಾಗ ಇತ್ತ ಬಿಲ್ ಬೆವರ್ಲಿಯ ಮನೆಗೆ ಹೋಗ್ತಾನೆ. ಹೋದರೆ ಬೆವರ್ಲಿಯ ತಂದೆ ಸತ್ತಿರುವುದನ್ನು ಕಂಡು ಗಾಬರಿಯಾಗ್ತಾನೆ. ಹಾಗೆಯೇ ಗೋಡೆಯ ಮೇಲೆ ಯು ಡೈ ಇಫ್ ಯು ಟ್ರೈ ಎಂದು ಬರೆದಿರುವುದು ನೋಡಿದ ಬಿಲ್ಗೆ ಗೊತ್ತಾಗುತ್ತದೆ ಪೆನಿವೈಸ್ ಡೀಮನ್ ಬೆವರ್ಲಿಯನ್ನು ಅಪಹರಿಸಿದೆ ಎಂದು. ಈ ವಿಷಯವನ್ನು ಬಿಲ್ ಎಲ್ಲರಿಗೂ ಹೇಳ್ತಾನೆ. ಬೆವರ್ಲಿ ಆಪತ್ತಿನಲ್ಲಿರುವ ವಿಷಯ ತಿಳಿದ ಎಲ್ಲರೂ ಕೋಪವನ್ನು ಮರೆತು ಆ ಮನೆಯ ಕಡೆ ಹೋಗ್ತಾರೆ. ಇವರು ಆ ಹಾಳಾಗಿರುವ ಮನೆಯ ಒಳಗೋಗುತ್ತಿರುವುದನ್ನು ಹೆನ್ರಿ ನೋಡುತ್ತಿರುತ್ತಾನೆ. ಹೀಗೆ ಬೈದಿಂದ ಬೆವರ್ಲಿಯನ್ನು ಹುಡುಕಾಡಿದ ಅವರು ಕೊನೆಗೆ ಬಿಲ್ ನೋಡಿದ ಆ ಬಾವಿಯ ಕಡೆ ಬರ್ತಾರೆ. ಅಲ್ಲಿರುವ ಹಗ್ಗದಿಂದ ಒಳಗಿಳಿದ ಅವರಿಗೆ ಬಾವಿಯ ಮಧ್ಯದಲ್ಲಿ ಒಂದು ಮಾರ್ಗ ಕಾಣುತ್ತದೆ. ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಆ ದಾರಿಯಲ್ಲಿ ಹೋಗಲು ಮುಂದಾಗ್ತಾರೆ. ಇತ್ತ ಪ್ರಜ್ಞೆ ತಪ್ಪಿದ್ದ ಬೆವರ್ಲಿಗೆ ಪ್ರಜ್ಞೆ ಬಂದು ನಾನೆಲ್ಲಿದ್ದೇನೆ ಎಂದು ನೋಡ್ತಾಳೆ. ಆ ಜಾಗದಲ್ಲಿ ಮಕ್ಕಳ ಹೆಣದ ರಾಶಿಗಳು ಪರ್ವತದಂತೆ ಇದ್ದು ಆ ಹೆಣಗಳು ತೇಲುತ್ತಿರುವುದನ್ನು ನೋಡಿದ ಬೆವರ್ಲಿಗೆ ತುಂಬ ಭಯವಾಗುತ್ತದೆ. ಆಗ ಅವಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುವಾಗ ವಿಚಿತ್ರ ರೀತಿಯ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿಗೆ ಬಂದ ಪೆನಿವೈಸ್ ಅವಳನ್ನು ಸಾಯಿಸಲು ನೋಡ್ತಾನೆ. ಆಗ ಬೆವರ್ಲಿ ನೀನೇನೇ ಮಾಡಿದರೂ ನಾನು ನಿನಗೆ ಹೆದರುವುದಿಲ್ಲವೆಂದು ಹೇಳ್ತಾಳೆ. ಆಗ ಪೆನಿವೈಸ್ ತನ್ನ ಬಾಯಿಯನ್ನು 3 ಪಟ್ಟು ದೊಡ್ಡದಾಗಿ ತೆರೆದು ಅವಳನ್ನು ಹಿಪ್ನಟೈಸ್ ಮಾಡಿ ಅವಳನ್ನು ಹೆಣಗಳ ರೀತಿಯ ತೇಲುವ ಹಾಗೆ ಮಾಡ್ತಾನೆ. ಇತ್ತ ಎಲ್ಲರಿಗೂ ಆ ಬಾವಿಯ ಮಾರ್ಗಕ್ಕೆ ಬಂದಾಗ ಕೊನೆಯಲ್ಲಿದ್ದ ಮೈಕ್ಗೆ ಹೆನ್ರಿ ಹೊಡೆದು ಸಾಯಿಸಲು ಪ್ರಯತ್ನ ಪಡ್ತಾನೆ. ಆಗ ಮೈಕ್ ಅವನಿಗೆ ಹೊಡೆದು ಬಾವಿಯ ಒಳಗೆ ತಳ್ಳಿಬಿಡ್ತಾನೆ. ನಂತರ ಹಗ್ಗದಿಂದ ಇಳಿದು ತನ್ನ ಸ್ನೇಹಿತರ ಬಳಿ ಹೋಗ್ತಾನೆ. ಈ ಸಮಯದಲ್ಲಿ ಸ್ಟ್ಯಾನ್ಲಿ ಮಿಸ್ ಆಗಿಬಿಡ್ತಾನೆ. ಇತ್ತ ಎಲ್ಲರೂ ಅವನನ್ನು ಹುಡುಕುತ್ತಿದ್ದರೆ ಬೇರೆ ಜಾಗದಲ್ಲಿದ್ದ ಸ್ಟ್ಯಾನ್ಲಿಗೆ ಫೋಟೋದಲ್ಲಿದ್ದ ಭಯಾನಕ ಮಹಿಳೆ ಕಾಣ್ತಾಳೆ. ಎಲ್ಲರೂ ಸ್ಟ್ಯಾನ್ಲಿಯನ್ನು ಹುಡುಕಬೇಕಾದರೆ ಅವರಿಗೆ ಸ್ಟ್ಯಾನ್ಲಿ ಸಿಗ್ತಾನೆ. ಆಗ ಆ ಮಹಿಳೆಯ ರೂಪದಲ್ಲಿ ಬಂದಿರುವುದು ಪೆನಿವೈಸೆ ಎಂದು ನಮಗೆ ಗೊತ್ತಾಗುತ್ತದೆ. ಆಗ ಅವರೆಲ್ಲ ಪ್ರಜ್ಞೆ ಬಂದ ಸ್ಟ್ಯಾನ್ಲಿಗೆ ಸಮಾಧಾನ ಮಾಡ್ತಾರೆ. ಈ ಸಮಯದಲ್ಲಿ ಬಿಲ್ಗೆ ಜಿಯಾರ್ಜಿ ಕಾಣ್ತಾನೆ. ಅವನನ್ನು ಹಿಂಬಾಲಿಸಿಕೊಂಡು ಹೋದಾಗ ಬಿಲ್ಗೆ ಬೆವರ್ಲಿ ಸಿಗ್ತಾಳೆ. ಆಗ ಬಿಲ್ ಬೆವರ್ಲಿಗೆ ಬರುವೆ ಎಂದು ಹೇಳಿ ಜಿಯಾರ್ಜಿಯನ್ನು ಹುಡುಕಲು ಹೋಗ್ತಾನೆ. ಆಗ ಬಿಲ್ನನ್ನು ಹುಡುಕುತ್ತಾ ಬಂದ ಎಲ್ಲರಿಗೂ ಬೆವರ್ಲಿ ಕಾಣ್ತಾಳೆ.
ಹಾಗೂ ಹೆಣದ ರಾಶಿ ನೋಡಿ ಗಾಬರಿಯಾಗ್ತಾರೆ. ನಂತರ ಅವಳನ್ನು ಕೆಳಗೆ ಇಳಿಸಿ ಅವಳಿಗೆ ಪ್ರಜ್ಞೆ ಬರುವಂತೆ ಮಾಡ್ತಾರೆ. ಪ್ರಜ್ಞೆ ಬಂದ ಮೇಲೆ ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತದೆ. ಇತ್ತ ಬಿಲ್ನ ಬಳಿ ಒಂದು ಕೈಯಿಲ್ಲದ ಜಾರ್ಜಿ ಬರ್ತಾನೆ. ನನ್ನ ತಮ್ಮ ಬದುಕಿರುವುದು ನೋಡಿ ಬಿಲ್ಗೆ ಸಂತೋಷವಾದರೆ ಅವನ ಫ್ರೆಂಡ್ಸ್ಗಳಿಗೆ ಆಶ್ಚರ್ಯವಾಗುತ್ತದೆ. ಆಗ ಜಾರ್ಜಿ ಅಳುತ್ತಾ, ಯಾಕೆ ಬಿಲ್ ನನ್ನನ್ನು ಹುಡುಕಲಿಲ್ಲ? ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು, ನನಗೆ ಈ ಜಾಗದಲ್ಲಿ ಇರಲು ತುಂಬಾ ಭಯ ಎಂದು ಹೇಳಿ ಐ ಲವ್ ಯು ಬಿಲ್ ಎಂದು ಹೇಳ್ತಾನೆ. ಆಗ ಬಿಲ್, ಮನೆಗೆ ಕರೆದುಕೊಂಡು ಹೋಗುವೆ, ಐ ಲವ್ ಯು ಜಾರ್ಜಿ, ಬಟ್ ನೀನು ನನ್ನ ತಮ್ಮನಲ್ಲ ಎಂದು ಹೇಳಿ ಮೈಕ್ನಿಂದ ಪಡೆದಿದ್ದ ಗನ್ ತೆಗೆದುಕೊಂಡು ಜಾರ್ಜಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಇದನ್ನು ನೋಡಿದ ಎಲ್ಲರಿಗೂ ಶಾಕ್ ಆಗುತ್ತದೆ. ಆಗ ಸತ್ತು ಮಲಗಿದ್ದ ಜಾರ್ಜಿ ಅತಿಯಾಗಿ ಅಲುಗಾಡಲು ಶುರು ಮಾಡ್ತಾನೆ. ಇದನ್ನು ನೋಡುತ್ತಿದ್ದಂತೆ ಜಾರ್ಜಿ ಪೆನಿವೈಸ್ ಆಗಿ ಕನ್ವರ್ಟ್ ಆಗ್ತಾನೆ. ಆಗ ಎಲ್ಲರ ಮೇಲೆ ಅಟ್ಯಾಕ್ ಮಾಡಿದ ಪೆನಿವೈಸ್ ಡೀಮನ್ನ ರೂಪ ತಾಳಿ ಅವರನ್ನು ಸಾಯಿಸಲು ನೋಡ್ತಾನೆ. ಆದರೆ ಅವನಿಗೆ ಹೆದರದ ಅವರು ಪೆನಿವೈಸ್ಗೆ ಟೂಲ್ನಿಂದ ಹೊಡೆಯಲು ಮುಂದಾಗ್ತಾರೆ. ಹೀಗೆ ಇವರ ಮಧ್ಯೆ ತುಂಬ ಹೊತ್ತು ಜಗಳವಾಗಿ ಕೊನೆಗೆ ಪೆನಿವೈಸ್ ಬಿಲ್ನನ್ನು ಹಿಡಿದು ಅವರಿಗೆ ಹೀಗೆ ಹೇಳ್ತಾನೆ, ನಾನು ನಿಮ್ಮೆಲ್ಲರನ್ನು ತಿನ್ನುವೆ, ನಿಮ್ಮ ಭಯವನ್ನು ಸಹ ತಿಂದು ನನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವೆ, ಆದರೂ ನಿಮಗೊಂದು ಬದುಕಲು ಅವಕಾಶ ಕೊಡುವೆ. ಈ ಬಿಲ್ನನ್ನು ನನಗೆ ಒಪ್ಪಿಸಿ, ಇವನನ್ನು ತಿಂದು ಮುಂದಿನ 27 ವರ್ಷ ವಿಶ್ರಾಂತಿ ಪಡೆದು ಮತ್ತೆ ಬರುವೆ. ಬಂದರೂ ನಿಮಗ್ಯಾರಿಗೂ ತೊಂದರೆ ಕೊಡುವುದಿಲ್ಲ, ನೀವು ಸುಖದಿಂದ ಪೂರ್ತಿ ಜೀವನವನ್ನು ಕಳೆಯಬಹುದು. ಇವನನ್ನು ನನಗೆ ಒಪ್ಪಿಸದೆ ಹೋದರೆ 27 ವರ್ಷವಾದ ಮೇಲೆ ಮತ್ತೆ ಬರುವೆ. ಬಂದು ನನಗೆ ಇರುವ ಸಮಯವಾದ 1 ವರ್ಷದಲ್ಲಿ ನಿಮ್ಮೆಲ್ಲರಿಗೂ ಚಿತ್ರ ಹಿಂಸೆ ಕೊಟ್ಟು ಕೊಂದು ಹಾಕುವೆ ಎಂದು ಹೇಳ್ತಾನೆ. ಆಗ ಬಿಲ್, ಹೋಗಿ, ನನ್ನಿಂದ ನಿಮ್ಮ ಪ್ರಾಣ ಹೋಗಬಾರದು, ಇಲ್ಲಿಂದ ಹೋಗಿ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಎಲ್ಲರೂ ನಮಗೆ ನಮ್ಮ ಪ್ರಾಣಕ್ಕಿಂತ ನಮ್ಮ ಸ್ನೇಹಿತನ ಪ್ರಾಣವೇ ಮುಖ್ಯ ಎಂದು ಪೆನಿವೈಸ್ ಎಂಬ ಡೀಮನ್ನ ಮುಂದೆಯೇ ಯುದ್ಧಕ್ಕೆ ನಿಲ್ತಾರೆ. ಹೀಗೆ ಅವರ ಮಧ್ಯೆ ದೊಡ್ಡ ಜಗಳವಾಗುತ್ತಾ ಎಲ್ಲರೂ ಸೇರಿ ಪೆನಿವೈಸ್ನನ್ನು ಹೊಡೆಯುತ್ತಾರೆ. ಆಗ ಪೆನಿವೈಸ್ ಹೆದರಿಸುವುದಕ್ಕೆ ಉಪಯೋಗಿಸುತ್ತಿದ್ದ ಎಲ್ಲ ರೂಪಗಳು ಹೊರಬರುತ್ತವೆ. ಆದರೆ ಆ ರೂಪಗಳಿಗೂ ಸಹ ಯಾರು ಹೆದರದೆ ಅವನಿಗೆ ಹೊಡೆಯುತ್ತಾರೆ. ಯಾವಾಗ ಇವನ ರೂಪಕ್ಕೆ ಮಕ್ಕಳು ಹೆದರಲಿಲ್ಲವೋ ಪೆನಿವೈಸೆ ಹೆದರಲು ಶುರು ಮಾಡ್ತಾನೆ. ಆಗ 27 ವರ್ಷವಾದ ಮೇಲೆ ಬರುವೆ ಎಂದು ಹೇಳಿ ಕೋಪದಿಂದ ಅವರ ಮುಖವನ್ನು ಕೊನೆಯದಾಗಿ ನೋಡಿಕೊಂಡು ಬೂದಿಯಾಗಿ ಹೋಗ್ತಾನೆ. ಆಗ ತೇಲುತ್ತಿದ್ದ ಎಲ್ಲ ಮಕ್ಕಳ ಶವಗಳು ಕೆಳಗೆ ಬರುತ್ತವೆ. ಆಗ ಬಿಲ್ ಅಲ್ಲೇ ಇದ್ದ ಜಾರ್ಜಿಯ ರೇನ್ಕೋಟ್ ಎತ್ತಿಕೊಂಡು ಅಳಲು ಶುರು ಮಾಡ್ತಾನೆ. ನಂತರ ಎಲ್ಲರೂ ಹೊರಗಡೆ ಬಂದಾಗ ಬಿಲ್ ಅವರಿಗೆ ಹೀಗೆ ಹೇಳ್ತಾನೆ, ನೋಡಿ, ಪೆನಿವೈಸ್ ಸತ್ತಿಲ್ಲ, ಅದು 27 ವರ್ಷವಾದ ಮೇಲೆ ಬಂದೇ ಬರುತ್ತದೆ. ನಮ್ಮನ್ನು ಸಾಯಿಸಲು ಪ್ರಯತ್ನ ಪಟ್ಟೇ ಪಡುತ್ತದೆ. ಆಗ ನಾವು ದೊಡ್ಡವರಾಗಿರುತ್ತೇವೆ. ನಾವೆಲ್ಲೇ ಇದ್ದರೂ ಯಾವ ಕೆಲಸದಲ್ಲೇ ಇದ್ದರೂ ಈ ಡೆರಿ ಟೌನ್ಗೆ ಬಂದು ಅದನ್ನು ಸಾಯಿಸಬೇಕು. ನೀವು ಈ ಮಾತನ್ನು ಮರೆಯಬಾರದೆಂದು ಈ ಗುರುತು ಎಂದು ಹೇಳಿ ಗ್ಲಾಸ್ ಪೀಸ್ನಿಂದ ಅವರೆಲ್ಲರ ಕೈಯನ್ನು ಕೊಯ್ದು ತನ್ನ ಕೈಯನ್ನು ಸಹ ಕೊಯ್ದುಕೊಳ್ತಾನೆ. ಅವನ ಮಾತಿಗೆ ಸರಿ ಎಂದ ಎಲ್ಲರೂ ಪೆನಿವೈಸ್ನನ್ನು ಸಾಯಿಸುವುದಾಗಿ ಪ್ರಮಾಣ ಮಾಡ್ತಾರೆ. ಸ್ನೇಹಿತರೆ, 27 ವರ್ಷವಾದ ಮೇಲೆ ನಡೆಯುವ ಇಟ್ ಚಾಪ್ಟರ್ 2 ಮೂವಿ ಎಕ್ಸ್ಪ್ಲೇನ್ ನಿಮಗೆ ಬೇಕೆಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೆ ಇಟ್ ಪಾರ್ಟ್ 1 ಮೂವಿ ಎಂಡ್ ಆಗುತ್ತದೆ.